ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನೋ ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಸಾಕ್ಷಾತ್ ಶ್ರೀ ಕಾಳಿಕಾ ದೇವಿಯ ಅಂಶವೇ ಆದಂತಹ ನವಲಗುಂದದ ಅಜಾತನಾಗಲಿಂಗ ಮಹಾಸ್ವಾಮಿಗಳ ದಿವ್ಯ ಚರಿತಾಮೃತದ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ನವಲಗುಂದದ ನಾಗಲಿಂಗ ಮಹಾಶಯರು ಮಾಡಲಾರದ ಪವಾಡಗಳಿಲ್ಲ, ತೋರಿಸಲಾರದ ಲೀಲೆಗಳಿಲ್ಲ. ಎಲ್ಲ ರೀತಿಯ ಲೀಲೆಗಳನ್ನು, ಪವಾಡಗಳನ್ನು ಅವರು ತೋರಿಸಿ ಸಾಕಷ್ಟು ಭಕ್ತ ಸಮೂಹವನ್ನು ಹೊಂದಿರುವಂತಹ ಮಹಾನ್ ಶ್ರೇಷ್ಠ ಅವಧೂತ. ನಾಗಲಿಂಗ ಮಹಾಸ್ವಾಮಿಗಳು ಅಂತಂದ್ರೆ ಅವರನ್ನು ನಂಬಿದ್ರೆ ಎಂದೂ ಯಾರ ಕೈ ಬಿಟ್ಟವರಲ್ಲ. ಅಭಯ ಹಸ್ತವನ್ನು ಭಕ್ತನ ಶಿರಸ್ಸಿನ ಮೇಲೆ ಯಾವಾಗಲೂ ಇಟ್ಟಂತಹ ಮಹಾನ್ ಶ್ರೇಷ್ಠ ಅವಧೂತರು. ಇಂಥವರು ನರಗುಂದದೊಳಗೆ ವಿರಕ್ತ ಮಠದಲ್ಲಿ ಚನ್ನಬಸವೇಶ್ವರರು ಅಂಥೇಳಿ ಒಬ್ಬ ಯೋಗೀಶ್ವರರಿದ್ರು. ಆ ಕಾಲದೊಳಗೆ ನರಗುಂದದ ವಿರಕ್ತ ಮಠದಲ್ಲೇ. ಅದಲ್ಲದೆ ಅದೇ ಸಂದರ್ಭದಲ್ಲಿ ಬನಹಟ್ಟಿ ಎಂಬ ಒಂದು ಗ್ರಾಮದಲ್ಲಿ, ಬನಹಟ್ಟಿಯ ಗ್ರಾಮದಲ್ಲಿ ರುದ್ರಸ್ವಾಮಿಗಳು ಅಂಥೇಳಿ ಒಬ್ಬರು ಮಹಾತ್ಮರಿದ್ರು. ರುದ್ರಸ್ವಾಮಿಗಳು ಚನ್ನಬಸವೇಶ್ವರರನ್ನ ಮತ್ತು ನವಲಗುಂದದ ನಾಗಲಿಂಗ ಯತೀಶ್ವರರನ್ನ ಆಹ್ವಾನ ಕೊಡಲಿಕ್ಕೆ, ನೀವು ನಮ್ಮ ಮಠಕ್ಕೆ ಬರಬೇಕು, ಬನಹಟ್ಟಿಗೆ ತಾವಿಬ್ಬರು ದಯಪಾಲಿಸಬೇಕು ಅಂಥೇಳಿ ನರಗುಂದದ ಚನ್ನಬಸವೇಶ್ವರರಿಗೆ ಮತ್ತು ನವಲಗುಂದದ ನಾಗಲಿಂಗ ಅಜ್ಜವರಿಗೆ ಆಹ್ವಾನ ಕೊಡ್ಲಿಕ್ಕೆ ಬಂದಿದ್ರು. ಅವಾಗ ಚನ್ನಬಸವೇಶ್ವರರು ಆಯ್ತಪ್ಪ ನಾನು ಬರ್ತೀನಿ ಅಂಥೇಳಿ ಒಪ್ಕೊಂಡಿದ್ರು. ನವಲಗುಂದದ ನಾಗಲಿಂಗಜ್ಜವರು ಆಯ್ತ್ರಿ ಅಪ್ಪ ಬರ್ತೀವಿ ಅಂಥೇಳಿ ಇವರು ಕೂಡ ಒಪ್ಕೊಂಡಿದ್ರು. ಹೀಗಿದ್ದ ಸಂದರ್ಭದಲ್ಲಿ ಚನ್ನಬಸವೇಶ್ವರರು ಮತ್ತು ನವಲಗುಂದದ ನಾಗಲಿಂಗ ಅಜ್ಜವರು ಬನಹಟ್ಟಿಯ ಗ್ರಾಮದ ರುದ್ರಸ್ವಾಮಿಗಳನ್ನ ಭೇಟಿ ಆಗಬೇಕು ಅಂಥೇಳಿ ಅವರ ಆಹ್ವಾನದ ಮೇರೆಗೆ, ಬಿನ್ನಹದ ಮೇರೆಗೆ ಹೊರಡಲಿಕ್ಕೆ ಸಿದ್ಧರಾದರು. ಆ ಸಂದರ್ಭದಲ್ಲಿ ಬನಹಟ್ಟಿಯನ್ನ ಸೇರಬೇಕನ್ನುವಷ್ಟರೊಳಗೆ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಆಯಾಸ ಆಗಿತ್ತು ಇಬ್ಬರಿಗೂ, ಚನ್ನಬಸವೇಶ್ವರರಿಗೆ ಮತ್ತು ನವಲಗುಂದದ ನಾಗಲಿಂಗಜ್ಜವರಿಗೆ. ಬನಹಟ್ಟಿ ಗ್ರಾಮ ಸಮೀಪಿಸುವುದರ ಒಳಗನ ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂಥೇಳಿ ಒಂದು ಮರದ ಕೆಳಗೆ ಇಬ್ಬರು ಕೂಡ ಕುಂತ್ಕೊಂಡು ಇಬ್ಬರು ವಾರ್ತಾಲಾಪಗಳನ್ನು ಮಾಡ್ತಾ ಇದ್ರು. ಆಧ್ಯಾತ್ಮದ ಚರ್ಚೆ ಮಾಡ್ತಿದ್ರು. ಲೌಕಿಕ ಪಾರಮಾರ್ಥವನ್ನು ಚರ್ಚಿಸಿ ಯಾವ ರೀತಿ ನಾವು ಸದ್ಗತಿಯನ್ನು ಹೊಂದಬೇಕು ಅಂಥೇಳಿ ಅವರು ಚರ್ಚಿಸುವಂತಹ ಸಂದರ್ಭದೊಳಗೆ ಅಲ್ಲೇ ಪಕ್ಕದೊಳಗೆ ಒಂದು ಹೊಲ ಇತ್ತು. ಆ ಹೊಲದೊಳಗೆ ಒಬ್ಳು ಮುದುಕಿ ಅಜ್ಜಿ ಏನ್ ಮಾಡ್ತಿದ್ಲು ಅಂತಂದ್ರೆ ಬೆರಳಿಗಳನ್ನ ಆಯ್ತಾ ಇದ್ಳು. ಬೆರಣಿ ಅಂತಂದ್ರೆ ಕುಳ್ಳ ಅಂತ ಹೇಳಿ ಕರಿತೀವಿ ಈ ಭಾಗದೊಳಗೆ. ಕುಳ್ಳ ಆರಿಸ್ಲಿಕ್ಕತ್ತಿದ್ಲು. ಆ ಕುಳ್ಳನ್ನ ಆರಿಸಿ ತನ್ನ ಏನ ಸೀರೆ ಸೆರಗಿರ್ತೈತಿ ಆ ಸೆರಗಿನೊಳಗೆ ಒಂದೊಂದು ಕುಳ್ಳಗಳನ್ನು
ಇಟ್ಕೊಂಡು ಒಂದು ದೊಡ್ಡ ಗೊಂಚಲದ ಗತಿ ಮಾಡ್ಕೊಂಡಿದ್ದಳು ಸೆರಗದೊಳಗೆ. ಅದನ್ನ ಸೆರಗಿನೊಳಗೆ ಅದನ್ನ ಗಂಟು ಕಟ್ಕೊಂಡು ತನ್ನ ಹೊಟ್ಟಿಗೆ ಕಟ್ಕೊಂಡಿದ್ದಳು. ಒಂದೊಂದು ಕುಳ್ಳನ್ನು ತಗೊಳಕಿ ಆ ಸೆರಗಿನೊಳಗ ಆ ಕುಳ್ಳ ಇಡಕಿ ಅದನ್ನ ಹೊಟ್ಟಿಗೆ ಸುತ್ಕೊಂಡು ಬಿಟ್ಟಿದ್ದಳಾಕೆ. ನೋಡ್ರಿ, ಆ ಸಂದರ್ಭದೊಳಗೆ ಆ ಯತೀಶಯರಿಬ್ರು ಅಲ್ಲಿ ಕುಂತಾರ, ನೋಡ್ಲಿಕ್ಕತ್ತಾರ. ಇವಳು ಅದನ್ನ ಕುಳ್ಳ ಆರಿಸೋದನ್ನ ತನ್ನ ಕಾಯಕತ ಮಾಡ್ತಾ ಇದ್ದಳು. ಇನ್ನ ಇವರನ್ನ ಕರಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ರುದ್ರಸ್ವಾಮಿಗಳು ಕೂಡ ಅಲ್ಲಿ ಬರ್ತಾ ಇದ್ರು. ಯತೀಶ್ವರರು ಇಬ್ರು ಮರದ ಕೆಳಕ್ ಕುಂತಾರ. ಅಜ್ಜಿ ಒಬ್ಬಳು ತನ್ನ ಹೊಲದೊಳಗ ಆ ಬೆರಣಿಗಳನ್ನ ಅವಳು ಆರಿಸ್ತಾ ಇದ್ದಾಳ. ಈ ಸಂದರ್ಭದೊಳಗೆ ಮೂವರು ಮಹಾತ್ಮರು ಎಲ್ಲ ಒಂದ ಕಡೆ ಕಾಣಿಸ್ಬಿಟ್ರು. ಯಾರ್ಯಾರು? ಚನ್ನಬಸವೇಶ್ವರರು, ನಾಗಲಿಂಗ ಮಹಾಸ್ವಾಮಿಗಳು ಮತ್ತು ರುದ್ರಸ್ವಾಮಿಗಳು. ಮೂರು ಜನ ಸುಖಪುರುಷರು, ಆಧ್ಯಾತ್ಮದ ಜ್ಯೋತಿಗಳು ಒಂದೇ ಕಡೆಯಲ್ಲಿ ತ್ರಿಮೂರ್ತಿಗಳ ರೂಪದಲ್ಲಿ ಕಾಣಿಸ್ತಾ ಇದ್ರ. ಇವಳು ಆ ಕುಳ್ಳನ್ನೆಲ್ಲ ಆರಿಸ್ಕೊಂಡು ಅವರು ಮುಂದಿಂದ ನೋಡಿದ್ರು ನೋಡದೆ ಇರೋ ಹಾಗೆ ಬಹಳ ಜಂಬದಿಂದ ಅವಳು ಹೊರಟು ಹೋಗ್ಲಿಕ್ಕೆ ನಿಂತಳು. ನೋಡ್ರಿ, ಅದೇ ಗ್ರಾಮದ ರುದ್ರಸ್ವಾಮಿಗಳ ಅಲ್ಲೇ ಇದ್ರು ಕೂಡ, ಆ ರುದ್ರಸ್ವಾಮಿಗಳನ್ನ ನೋಡಿದ್ರು ಕೂಡ, ಇವ್ರು ಯತೀಶ್ವರ ಇಬ್ರು ಬಿಡ್ರಿ, ಇವ್ರು ಯಾರೋ ಗೊತ್ತಿಲ್ಲ, ಅವರು ಮರ್ತಿರ್ಬೋದು, ಅಥವಾ ಗೊತ್ತಿಲ್ಲದವ್ರಿಗೆ ಯಾಕೆ ನಾವು ಗೌರವ ಕೊಡಬೇಕು, ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ ಬಿಟ್ಟಿರ್ಬೋದು. ಆದ್ರೆ ತನ್ನದೇ ಗ್ರಾಮದಲ್ಲಿರುವಂತಹ ರುದ್ರಸ್ವಾಮಿಗಳು ಕೂಡ ಅಲ್ಲೇ ಇದ್ರು ಆ ರುದ್ರಸ್ವಾಮಿಗಳನ್ನ ನೋಡಿದ್ರು ನೋಡದೇ ಇರುವ ಹಾಗೆ ಅವಳು ಹೊರಡ್ಲಿಕ್ಕೆ ನಿಂತಳು. ಇದು ನಾಗಲಿಂಗ ಯತೀಶ್ವರರಿಗೆ ಒಂದು ರೀತಿ ಅವ್ರದ್ದು ಸಿಟ್ಟಿನ ಸ್ವಭಾವ. ನಾನು ಭಾಳ ಸರ ಹೇಳೀನಿ, ಗರ್ವದಿಂದ ಹೋದ್ರ ನಾಗಲಿಂಗ ಯತೀಶ್ವರರು ಏನ್ ಮಾಡ್ತಿದ್ರು ಏನೋ, ಅಂತಹ ಸಿಟ್ಟಿನ ಸ್ವಭಾವದವರು. ಅವರು ಕಣ್ಣಲ್ಲಿ ಕಾಳಿಕೆ ಅಂಶ ಇರುವುದರಿಂದ ಕಣ್ಣಲ್ಲಿನ ಅವರ ಕ್ರೋಧಾಗ್ನಿಗಳು ಕಾಣಿಸ್ತಿತ್ತು. ಅಂಥವ್ರವ್ರು ನಾಗಲಿಂಗ ಯತೀಶ್ವರರು. ಅಂತ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ, ಆ ಅಜ್ಜಿ ನಮಸ್ಕಾರ ಮಾಡುವುದನ್ನ ಬಿಟ್ಟು ಒಳಗ ಗುಣಗುತ್ತಿದ್ದು. ಏನು ಅಂತ ಹೇಳಿ, ಇವರ ನೋಡುವ ಸುಖ ಪುರುಷರಂದ್ರ ಊರೂರು ತಿರುಗುತ್ತಾರ, ಉಂಡುಂಡು ಗಿಡ ಮರ ನೋಡಿ ಮಲ್ಕೊಂತಾರ. ಇವರಂತ ಸುಖ ಪುರುಷರ ಯಾರೆಲ್ಲ ನೋಡು ಅಂತ ಹೇಳಿ ಒಳಗ ಸೊಕ್ಕಿನ ಮಾತುಗಳನ್ನ ಆಡ್ತಿದ್ಲು. ಇವಳು ಎಷ್ಟ ಒಳಗೆ ಮಾತಾಡಿದ್ರು ಯತೀಶ್ವರರಿಗೆ ಗೊತ್ತಾಗಲ್ದೆ ಇರ್ತೈತೇನು? ಗೊತ್ತಾಗಿತ್ತು ನಾಗಲಿಂಗ ಮಹಾಸ್ವಾಮಿಗಳಿಗೆ. ಉಂಡುಂಡ ಊರೂರು ತಿರುಗಾಡುವಂತವ್ರು ಇವರ ಬಹಳ ಸುಖ ಪುರುಷರು. ನಾವೆಲ್ಲ ದುಡಿತೀವು, ಇವ್ರಿಗೇನು ದುಡತಿಲ್ಲ ಏನಿಲ್ಲ ಅಂತ ಹೇಳಿ ಗೊಣಗಿದ್ದು ಅವಳು ಬಡಬಡಿಸಿದ್ದು ನಾಗಲಿಂಗ ಯತಿಶ್ರೇಷ್ಠರಿಗೆ ಬಹಳ ಅದು ಕ್ರೋಧವನ್ನ ಉಂಟು ಮಾಡಿಬಿಡ್ತು. ನಾಗಲಿಂಗ ಮಹಾಸ್ವಾಮಿಗೆ ಆ ಮುದುಕಿಯ ಅಹಂಕಾರದ ವರ್ತನೆಯ ಅರಿವಾದ ತಕ್ಷಣ ಈ ಮುದುಕಿಗೊಂದು ಪಾಠವನ್ನ ನಾ ಕಲಿಸೇ ಬಿಡ್ತೀನಿ, ನೀವು ಅಪ್ಪಣೆ ಕೊಡು ಅಂತ ಹೇಳಿ ಚನ್ನಬಸವೇಶ್ವರರಿಗೆ ಅಂದ್ರವರು. ಗುರುವೇ, ನೀವೊಂದು ಅಪ್ಪಣೆ ಕೊಡು ನನಗೆ, ಈ ಮುದುಕಿಯ ಸೊಕ್ಕನ್ನ ನಾ ಮುರಿದೇ ಬಿಡ್ತೀನಿ ನೋಡು ಅಂತ ಹೇಳ ನಾವು. ಅವಾಗ ನೋಡ್ರಿ, ಆ ನರಗುಂದದ ಚನ್ನಬಸವೇಶ್ವರ ಏನಂದ್ರು, ನೋಡು ನಾಗಲಿಂಗ, ನಿನ್ನಂತ ಯತಿಶ್ರೇಷ್ಠನೇ ಇಲ್ಲ. ನಿನ್ನ ಲೀಲೆಗೆ, ನಿನ್ನ ಪವಾಡಕ್ಕ ಇತಿಮಿತಿಗಳು ಅನ್ನುವುದೇ ಇಲ್ಲ. ನಿನ್ನ ಎಲ್ಲಾ ಲೀಲೆಗಳನ್ನ ನಾನು ನೋಡೀನಿ, ಅದನ್ನು ತಿಳ್ಕೊಂಡೇನಿ. ಅದರಿಂದ ಒಳ್ಳೇದೇ ಆಗ್ತೈತಿ ವಿನಃ ಕೆಟ್ಟದಂತೂ ನಾವು ಎಂದೂ ನೋಡಿಲ್ಲ, ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥದ್ರೊಳಗೆ ನೀನು ಈ ಸಿಟ್ಟಿಗೇರಿ ಏನಾರೇ ಮಾಡಾಕ ಹೋದೆ ಅಂದ್ರೆ ಎಲ್ಲ ಕೂಡಿ ನಮ್ಮ ಮೂವರು ತಲೆ ಮ್ಯಾಗ ಅಪವಾದಗಳನ್ನ ಹೊರಸಿಬಿಟ್ಟಿಪ್ಪ. ನೋಡು, ಮತ್ತ ಏನ್ ಮಾಡ್ತಿ ಅದನ್ನ ಸ್ವಲ್ಪ ವಿಚಾರ ಮಾಡಿ ಮಾಡಪ್ಪ ಅಂಥೇಳಿ ಚನ್ನಬಸವೇಶ್ವರ ಅಂದ್ರು. ಅವಾಗ ನಾಗಲಿಂಗ ಯತಿಶ್ರೇಷ್ಠರು, ನೀವು ಸುಮ್ಮನೆ ನೋಡ್ತೀರಿ ಅಪ್ಪಾರ, ನೀವಿಬ್ರು ರುದ್ರಸ್ವಾಮಿಗಳು ಅಲ್ಲೇ ಇದ್ರು, ನೀವು ಸುಮ್ಮನೆ ನೋಡ್ತೀರಿ, ನೀವು ನಾನೆಲ್ಲ ಹೆಂಗೆ ಮಾಡ್ತೀನಿ ಅಂತ ಹೇಳಿ. ಆಯ್ತಪ್ಪ, ನೀ ಹೆಂಗೆ ಮಾಡ್ತೀವೋ ಮಾಡೋ, ಅಪವಾದ ಒಂದ ನಮಗೆ ತರಿಸ್ಬೇಡಪ್ಪ ಅಂಥೇಳಿ ಅಂದ್ರು. ಅದು ಹೆಂಗೆ ನಗನಗತನ.
ಈ ಮುದುಕಿ ಮಡಿಲಿನೊಳಗೆ ಏನು ಆ ಕುಳ್ಳನ್ನ ಬೆರಣಿಯನ್ನ ಏನು ಹೊಟ್ಟಿಗೆ ಸುತ್ಕೊಂಡಿದ್ಳು ಅದು ನೋಡಕ್ಕೆ ಹೆಂಗೆ ಕಾಣಿಸ್ತಿತ್ತು ಅಂತಂದ್ರೆ ಈಗ ಗರ್ಭಿಣಿಯರು ಇರ್ತಾರಲ್ಲ, ಪ್ರೆಗ್ನೆಂಟ್ ಇದ್ದವ್ರದ್ದು ಹೊಟ್ಟೆ ಹಂಗೆ ಮುಂದೆ ಬಂದಿರತ್ತಲ್ಲ ಹಂಗೆ ಕಾಣಿಸ್ತಿತ್ತು. ಅವಾಗ ಯೋಗೀಶ್ವರರು ನೋಡ್ರಿ ಒಂದು ಉಪಾಯ ಮಾಡ್ರಿ. ಈ ಮುದುಕಿ ಇನ್ನು ಮ್ಯಾಗ ತುಂಬು ಗರ್ಭಿಣಿ ಆದಂಗನ ಕಾಣ್ಲಿ ಮಂದಿಗೆಲ್ಲ ಅಂಥೇಳಿ ಅಂದ್ಬಿಟ್ರು. ಇನ್ನು ನಾಗಲಿಂಗ ಯತೀಶ್ವರೇಷ್ಟ್ರು ಅಂದಾರಂದ್ರೆ ಅದು ಹುಸಿ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯದ? ಹಸಿ ಗ್ವಾಡಿಯ ಹಳ್ಳಿದ್ದಂಗೆ ಅದು. ಅವ್ರ ನಾಲಿಗೆ ಮ್ಯಾಗ ಬಂದ ಮಾತಂದ್ರ ಅದು ಹುಸಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ನಾಲಿಗೆ ಅದು ಯತಿಶ್ರೇಷ್ಠರ ನಾಲಿಗೆ. ಅಂಥವ್ರು ಏನು ಶಾಪ ಕೊಟ್ರು ಅಂತಂದ್ರೆ ನಿನ್ನ ಹಟ್ಟಿಯನ್ನ ಮ್ಯಾಗ ಅದು ತುಂಬ ಗರ್ಭಿಣಿ ಅಂತ ಕಾಣಿಸ್ತತಿ ಅಂಥೇಳಿ ಅಂದ್ಬಿಟ್ರು. ಇನ್ನು ಆಮೇಲೆ ಇವರೆಲ್ಲ 3 ಮಂದಿ ಕೂಡಿ ಆ ಊರನ್ನ ಸೇರಿ ರುದ್ರಸ್ವಾಮಿಗಳ ಮಠವನ್ನ ಇವರು ಸೇರ್ಕೊಂಡು ಬಿಟ್ರು. 3 ಜನ ಬನಟ್ಟಿಯ ಗ್ರಾಮಕ್ಕೆ ಹೋಗಿಬಿಟ್ರು. ಇನ್ನು ಆ ಮುದುಕಿ ಆದರೂ ಕುಳ್ಳು ಕಾಯುವುದೆಲ್ಲ ಸಾಕಾಗಿ ಮೇಲೆದ್ದಾಗ ಉಡಿಯಲ್ಲಿ ಆ ಕುಳ್ಳುಗಳೊಂದು ಒಂದೂ ಇಲ್ಲ. ಆ ಕುಳ್ಳುಗಳೊಂದೂ ಇರದೆ ಆ ಜಾಗದಲ್ಲಿ ಗರ್ಭ ಉಬ್ಬಿ ನಿಂತಿರತ್ಲ ಹಂಗ ಉಬ್ಬಿ ನಿಂತು ಬಿಡ್ತು. ಯವ್ವ ಇದೇನು ಬತ್ತ ಯವ್ವ ತಂದಳಕ್ಕೆ. ಇಷ್ಟೊತ್ತಕ ನಾ ಎಲ್ಲ ಹೊಲ್ದಾಗಿನ ಕುಳ್ಳ ಆರಿಸಿ ಹೊಟ್ಯಾಗ ಇಟ್ಕೊಂಡನಿ. ಇದು ನೋಡ್ರೆ ಒಂದು ಕುಳ್ಳ ಇಲ್ಲಿ ಕಾಣಿಸವಲ್ಲೋ, ಬೆರಣಿ ಕಾಣಿಸವಲ್ಲೋ. ಈಗ ನೋಡ್ರೆ ಹೊಟ್ಟೆ ಉಬ್ಬಿದಂಗೆ ಕಾಣ್ಲಾತೈತಿ. ನನಗರೆ ವಯಸ್ಸಾಗೈತಿ, ಮುದಿಕೆದನ್ಯ. ಇದೇನು ಬತ್ತ ಈ ಹೊಟ್ಟೆಯನ್ನು ಇಟ್ಕೊಂಡು ಊರಾಗ ಹೋಗುವುದ್ರ ಹೆಂಗ? ಆಕಿಗ ಆದಂತಹ ನಾಚಿಕೆ ಏನತ್ಲ, ಆ ನಾಚಿಕೆ ಅಷ್ಟೆಷ್ಟಲ್ಲ, ಅಷ್ಟು ನಾಚಿಕೆ ಬಂತಕಿ. ಆ ಮಹಾತ್ಮರನ್ನ ಉಪೇಕ್ಷಿಸಿದ್ದಕ್ಕೆ ಈ ಶಿಕ್ಷೆ ತನಗಾಯ್ತು ಏನೋ ಅನ್ನುವಂಥದ್ದು ಅವಳು ತಿಳ್ಕೊಂಡು ಬಿಟ್ರು. ಯಾಕಂದ್ರ ಮಹಾತ್ಮರ ಕಂಡಾಗ ನಾವೇನ್ ಮಾಡ್ಬೇಕಾಕೈತಿ? ಅವ್ರನ್ನ ಸುಮ್ಮನೆ ನೀವು ಏನೋ ನಿಮ್ಮಿಂದ ಏನು ಅಪೇಕ್ಷೆ ಮಾಡೋರದ? ಅವ್ರು ಏನೂ ಅಪೇಕ್ಷೆ ಮಾಡೋದಿಲ್ಲ. ನೀವು ಸುಮ್ಮಿದ್ರ ಮುಗಿದು ಹೋಗ್ತೈತಿ. ಅದನ್ನ ಬಿಟ್ಟ ಅವ್ರಿಗೆ ಏನಾರ ಅಪನಿಂದನೆ ಮಾಡಿದ್ರೆ, ಗುರುವನ್ನ ನಿಂದಿಸದವರಿಗೆ ಉಳಿಗಾಲ ಈ ಜಗತ್ತಿನೊಳಗೆ ಎಂದೂ ಇಲ್ಲ. ಇದರ ಬಗ್ಗೆ ನಾನು ಒಂದು ಹಿಂದಿನ ಎಪಿಸೋಡ್ದಲ್ಲಿ ಒಂದು ಗುರುವಿನ ಬಗ್ಗೆನೇ ಒಂದು ಮಾಹಿತಿ ಹೇಳಿದ್ದೆ. ಗುರುವನ್ನ ನಿಂದಿಸದವರಿಗೆ ಎಂದೂ ಉಳಿಗಾಲ ಇಲ್ಲ ಈ ಜಗತ್ತಿನೊಳಗೆ. ಅವರು ಉಜ್ಜಳ ಆದದ್ದು ಇತಿಹಾಸನೇ ಇಲ್ಲ. ನೀವು ಹೊಗಳಿಕ್ಕೆ ಅವರೇ ನಿಮ್ಮ ಹೋಳಿಕೆಯನ್ನ ಬಯಸುವುದಿಲ್ಲ. ನೀವು ಹೊಗಳಬೇಡ್ರಿ ಗುರುವನ್ನ, ಆದ್ರೆ ಸುಮ್ಮಿದ್ದು ಬಿಡ್ರಿ. ನಿಮಗೆ ಹೊಗಳೋದಾಗುದಿಲ್ಲಲ್ಲೋ, ನೋಡ್ರಿ ಗುರುವನ್ನ ನೋಡ್ರಿ, ಸುಮ್ಮಿದ್ದು ಬಿಡ್ರಿ. ಅದನ್ನ ಬಿಟ್ಟು ಅಪನಿಂದನೆ ಮಾಡೋದೇನೈತ್ಲ, ಇದು ಭಾಳ ಅಂದ್ರೆ ಭಾಳ ದೊಡ್ಡ ತಪ್ಪೈತಿ. ಆ ಅಪನಿಂದನೆಗೆ ಗುರಿಯಾದಂತಹ ಈ ಮುದುಕಿ ನಾಚಿಕೆಗೇಡಾಗಿ ಇನ್ನು ಊರಾಗ ಬರ್ಬೇಕಾದ್ರೆ ಅದನ್ನ ಹೆಂಗ ಮುಚ್ಕೋಲಿಕ್ಕೆ ಹೆಂಗ ಸಾಧ್ಯದ? ಹೊಟ್ಟೆ ಉಬ್ಬೈತಿ, ಗರ್ಭ ಧರಿಸಿದಂಗಾಗೈತಿ, ಮುಚ್ಕೋಲಿಕ್ಕೆ ಹೆಂಗ ಸಾಧ್ಯದ? ಅದೇನು ಸಣ್ಣ ವಸ್ತುವ? ಒಂದಕ್ಕುಳ್ಳ ಎಲ್ಲ ಸೆರಗಿನ್ಯಾಗ ಮುಚ್ಕೊಂಡು ಇಟ್ಕೊಂಡು ಬರಾಕ ಸಾಧ್ಯವೇ ಇಲ್ಲ. ಅಂತ ಸಂದರ್ಭದೊಳಗೆ ಈ ಅಜ್ಜಿಯನ್ನ ಊರಾಗ ಬರುವುದನ್ನ ನೋಡಿಬಿಡ್ತು ಜನ. ಒಂದಿಬ್ಬರು ಮಂದಿ ಏನು ನೋಡಿದ್ರು, ಯವ್ವ ಇದೇನು ಬತ್ತ ಅವ ನೀ ಗೋರಿಗೆ ಹೋಗೋ ಟೈಮ್ದಾಗ ಹಿಂಗೆ ಮಾಡ್ಕೊಂಡು ಕೂತಿಯಲ್ಲ. ಗೋರಿಗೆ ಹೋಗೋ ಟೈಮ್ ಅಂದ್ರೆ ಗೊತ್ತಾತಲ್ರಿ ನಿಮ್ಗೆ, ಸಾಯೋ ವಯಸ್ಸು. ಇಂಥ ಸಾಯೋ ವಯಸ್ಸಿನೊಳಗೆ ನೀ ಹಿಂಗೆ ಮಾಡ್ಕೊಂಡು ಕುಂತಿಯಲ್ಲ, ಹಂಗೆ ಸಾಧ್ಯವೇ ಇಲ್ಲ. ಯಾಕಂದ್ರ ವಯಸ್ಸಾದ ಬಳಿಕ ಮುಟ್ಟು ನಿಂತು ಬಿಟ್ಟಿರ್ತೈತಿ, ಗರ್ಭ ಧರಿಸ್ಲಾಕ ಸಾಧ್ಯ ಇಲ್ಲ. ಆದ್ರೆ ಇದು ಹಂಗೆ ಸಾಧ್ಯ? ಗೋರಿ ಹೋಗೋ ಸಂದರ್ಭದೊಳಗೆ ಹಿಂಗಾಗೈತಲ್ಲ ನಿನಗೆ. ಎಲ್ಲರೂ ನಗಲಿಕ್ಕೆ ಶುರು ಮಾಡಿದ್ರು. ಆ ನಕ್ಕದ್ದು ಏನಾಯ್ತು ಅಂತಂದ್ರೆ ಒಂದು ಬಾಣದ ರೀತಿಯಲ್ಲಿ ಆ ಅಜ್ಜಿಯನ್ನ ತಿವಿಲಿಕ್ಕೆ ಶುರು ಮಾಡಿತು, ಮುದುಕಿಯನ್ನ ತಿವಿಲಿಕ್ಕೆ ಶುರು ಮಾಡಿತು. ಯಾಕಂದ್ರೆ ಜನರು ಆಡೋ ಮಾತಂದ್ರೆ ಹಂಗೆ ಇರ್ತಾವ. ಎದ್ಯಾಗ ನಟ್ಟ ಬೆನ್ನಾಗ ಪಾರ ಆತಾವ ಅಂತಾರ ಹಂಗ, ಅಂತಹ ಮಾತುಗಳಿರ್ತಾವ. ಮತ್ತು ಹಿಂಗೆ ಚಲೋ ಇದ್ದಾಗ ಮಾತಾಡ್ತೈತಿ ಮಂದಿ. ಇನ್ನು ಹಿಂಗೆ ಆಯ್ತಂದ್ರೆ ಮಾತಾಡೋದನ್ನ ಹೆಂಗೆ ನಿಲ್ಲಿಸ್ತದ? ಹೆಂಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಅದ ಅದು? ಅಂತಹ ಸಂದರ್ಭದೊಳಗೆ ರಾತ್ರಿ ಇಡೀ ಆಕಿಗೆ ಚಿಂತೆ ಆಯ್ತು. ಇನ್ನೇನು ಮಾಡೋದಿನ್ನ, ಇದನ್ನ ಇನ್ನು ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಏನು ಅಂಥೇಳಿ ಪಟ ರುದ್ರಸ್ವಾಮಿಗಳ ಮಠ ಏನಿತ್ತು ಅದ ಬನಹಟ್ಟಿಯೊಳಗೆ ರುದ್ರಸ್ವಾಮಿಗಳ ಮಠಕ್ಕೆ ಹೋದಳು.
ಮಠಕ್ಕೆ ಹೋದಳು 3 ಮಂದಿ ಯತಿಶ್ರೇಷ್ಠರು ಏನದಾರಲ್ಲ, ಅವರು ಪೀಠದ ಮ್ಯಾಗ ಏನದು ಶೋಭಾಯಮಾನವಾಗಿ ರಾರಾಜಿಸ್ತಾ ಇದ್ರು. ಬ್ರಹ್ಮ ವಿಷ್ಣು ಶಿವನ ರೀತಿಯಲ್ಲಿ ತ್ರಿಮೂರ್ತಿಗಳ ರೂಪದಲ್ಲಿ ಅವರು ರಾರಾಧಿಸ್ತಾ ಇದ್ರು. ಇವಳು ಹೋಗಿ ಗೋಳ್ಯಾಳ ಹಳ್ಳಿಗೆ ಶುರು, ಯಪ್ಪ ನಂದು ತಪ್ಪಾಯ್ತು, ನಿಮ್ಮಂತ ಯತಿಶ್ರೇಷ್ಠರನ್ನ ನಾನು ಬಹಳ ಅಪೇಕ್ಷೆ ಮಾಡಿಬಿಟ್ಟೆ, ನಿರ್ಲಕ್ಷ್ಯ ಭಾವದಿಂದ ನಾನು ಏನೇನೋ ಮಾತಾಡಿಬಿಟ್ಟೆ, ನಿಮ್ಮಂತಹ ಶ್ರೇಷ್ಠ ಯತಿಗಳಿಗೆ ಅಪನಿಂದನೆ ಮಾಡೀನಿ, ನಂದು ಬಹಳ ದೊಡ್ಡ ತಪ್ಪಾಗಿತಿ, ಕ್ಷಮಾ ಮಾಡ್ರಿ ಅಂತ ಹೇಳಿ ಅಂದಾಗ ಚನ್ನಬಸವೇಶ್ವರರು ಇದ್ರು, ರುದ್ರಸ್ವಾಮಿಗಳು ಇದ್ರು. ಇವರಿಬ್ರು ಸುಮ್ಮದಾರ. ನಾಗಲಿಂಗ ಯತಿ ಶ್ರೇಷ್ಠರು ನೋಡ್ರಿ ಏನಂತಾರ, ನೋಡವ, ಮಾಡಿದ ಪಾಪ ಕರ್ಮಗಳನ್ನ ಅನುಭವಿಸಲೇಬೇಕಲ್ಲ, ಮಾಡಿದ ಪಾಪ ಕರ್ಮಗಳನ್ನು ಅನುಭವಿಸಲೇಬೇಕು. ಒಂದು ಮಾತಿಗೆ ಇಷ್ಟು ದೊಡ್ಡ ಕರ್ಮ ಅನುಭವಿಸ್ಬೇಕಾಗ್ತತಿ ಅಂತಂದ್ರೆ ನಾವು ಹುಟ್ಟಿದಾಯ ಹಿಡಿದ ಸಾಯುವವರೆಗೆ ಎಂತೆಂಥ ಕೆಲಸಗಳನ್ನು ಮಾಡಿರ್ಬೇಕು, ಅದರ ಕರ್ಮ ನಮಗೆ ಎಷ್ಟು ಬೆನ್ನು ಹತ್ತಬಾರದು, ಎಷ್ಟು ಬೆನ್ನು ಹತ್ತಬಾರದು. ಬಹಳ ಮಂದಿಗೆ ಈ ಕರ್ಮದ ಗುಹೆಯ ಗತಿಗಳು ಅರ್ಥ ಆಗೋದಿಲ್ಲ. ನಾವು ಏನೇನೋ ಈಗ ಅನುಭವಿಸ್ಲಾತೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಕರ್ಮದ ಗುಹ್ಯ ಗತಿ. ಯಾರು ಬಿಟ್ಟರು ಕರ್ಮ ಬಿಡುವುದಿಲ್ಲ ಅಂತಾರಲ್ಲ, ಹಂಗದು. ಇಂಥ ಕರ್ಮವನ್ನು ಅನುಭವಿಸ್ಬೇಕಾಕೈತಿ. ಮತ್ತ ಇದು ನಿನಗೆ ಹೋಗಬೇಕಂದ್ರೆ ಇದಕ್ಕೆ ನೀನು ಇವ್ರೇನು ವಿರಕ್ತ ಮಠದ ಚನ್ನಬಸವೇಶ್ವರ ಅದಾರಲ್ಲ, ಅವರು ನಿನಗೆ ಬರಬ್ಬರಿ ಮಾಡ್ತಾರಪ್ಪ, ನಮ್ಮ ಕೈಲಿ ಏನಿಲ್ಲ ಅಂದ್ಬಿಟ್ರು ನವಲಗುಂದದ ನಾಗಲಿಂಗ ಮಹಾಶ್ರೇಷ್ಠರು. ಇವರು ತಮ್ಮ ಮ್ಯಾಗಿನ ತಕೊಂಡ್ಬಿಟ್ರು. ನೋಡ್ರಿ, ಅಂದವರೇ ಇವರು. ಆದರೆ ಯಾರ ಮ್ಯಾಗ ಹಾಕ್ತಾರೆ? ಆ ನರಗುಂದದ ವಿರಕ್ತ ಮಠದ ಚನ್ನಬಸವೇಶ್ವರ, ಅವರಿಂದನೇ ನಿನಗೆ ಪಾಪ ವಿಮೋಚನೆ ಆಗ್ತತಿ ಅಂತ ಅಂದ್ಬಿಟ್ರು. ಯತಿಶ್ರೇಷ್ಠರು ನೋಡ್ರಿ, ತಾಮ ಪಾಪ ವಿಮೋಚನೆ ಮಾಡಬಹುದು, ಆದ್ರೆ ಅದನ್ನ ಯಾಕೆ ಮಾಡ್ಲಿಲ್ಲ ಅಂತಂದ್ರೆ, ನಾನು ದೊಡ್ಡವನಾಗಬಾರದು, ನನ್ನ ಜೊತೆ ಇದ್ದವ್ರನ್ನ ದೊಡ್ಡವ್ರನ್ನ ಮಾಡ್ಬೇಕು ಅನ್ನೋದೇ ಯತಿಶ್ರೇಷ್ಠನ ಕೆಲಸ ಇರ್ತೈತಿ. ನಾನು ಹೊಗಳಿಕೆಗೆ ಪಾತ್ರ ಆಗಬಾರದು, ನನ್ನ ಜೊತೆ ಇದ್ದವರು ಹೊಗಳಿಕೆಗೆ ಪಾತ್ರ ಆಗಬೇಕು. ಅದು ನಾವು ಬದುಕುವಂಥದ್ದು. ನಾನೊಬ್ಬನೇ ಬೆಳಿಬೇಕು ಅನ್ನೋದು ಸ್ವಾರ್ಥ, ಎಲ್ಲರೂ ಬೆಳಿಬೇಕು ಅನ್ನೋದೇ ನಿಸ್ವಾರ್ಥ. ಇಂಥ ನಿಸ್ವಾರ್ಥ ಭಾವನೆ ಯತಿಗೆ ಬರಲಾರ್ದ, ಆ ಅವಧೂತನಿಗೆ ಬರಲಾರ್ದ, ಮತ್ತು ನಿಮ್ಮಂಥವರಿಗೆ ಬರೋದು ಬಹಳ ಕಠಿಣ. ಅದು ಬಹಳ ಕಠಿಣ. ಬಂದರೂ ಅದರಂಥ ಒಳ್ಳೆಯ ಇದನ್ನೇ ಯಾವುದೂ ಅಲ್ಲ, ಒಳ್ಳೆಯ ಗುಣನ ಯಾವುದೂ ಅಲ್ಲ. ಅಂಥ ಗುಣವನ್ನು ನಾವು ಬೆಳೆಸ್ಕೋಬೇಕಾಕೈತಿ. ಹಂಗ ಇವರು ಚನ್ನಬಸವೇಶ್ವರರ ಮ್ಯಾಗ ಹಾಕಿಬಿಟ್ರು. ಇನ್ನು ಅಷ್ಟೇ ಚನ್ನಬಸವೇಶ್ವರರು ನೋಡ್ರಿ, ಅವರೇ ಆ ಪಾಪ ವಿಮೋಚನೆಯನ್ನ ಮಾಡಬಹುದು. ಆದ್ರೆ ಅವ್ರೇನಂತಾರ, ಅದೇ ಗ್ರಾಮಕ್ಕೆ ಬಂದಾರ ಇಬ್ರು. ಎಲ್ಲಿ? ಬನಹಟ್ಟಿ ಗ್ರಾಮ. ಅದೇ ಬನಹಟ್ಟಿ ಗ್ರಾಮದ ರುದ್ರಸ್ವಾಮಿಗಳನ್ನ ಉನ್ನತರು ಶ್ರೇಷ್ಠರನ್ನಾಗಿ ಮಾಡ್ಬೇಕು ಅನ್ನೋದು ಇವ್ರದ್ದು ವಿಚಾರ. ಅದಕ್ಕೆ ಚನ್ನಬಸವೇಶ್ವರ ಏನಂದ್ರು, ನನ್ನ ಕೈಲಿ ಏನಿಲ್ಲವಾ ಮುದುಕಿ, ನನ್ನ ಕೈಯೊಳಗೆ ಏನೇನೂ ಇಲ್ಲ, ನನಗಿಂತ ಶ್ರೇಷ್ಠ ಇದ್ದಾವ ಊರೊಳಗ ಇದ್ದಾನಲ್ಲ ರುದ್ರಸ್ವಾಮಿ, ಅವನನ್ನ ನೀನು ನಂಬಿದ್ರ ಅವನೇ ನಿನ್ನ ಪಾಪಕ್ಕೆ ವಿಮೋಚನೆಯನ್ನ ನೀಡತಾನ, ನೀನು ಅವನನ್ನೇ ನಂಬು ಅಂತ ಹೇಳಿ ಅಂದ್ಬಿಟ್ರು. ಅವಾಗ ಈ ಅಜ್ಜಿಗೆ ನೋಡ್ರಿ, ಇವ್ರನ್ನ ಕೇಳಂತ್ಲಿ ಅವ್ರನ್ನ ಕೇಳಂತ್ಲಿ ಮತ್ತೊಬ್ರು ಹಿಂಗ ಮಾಡ್ಲಿಕ್ಕೆ ಹತ್ರ. ಯಪ್ಪ, ನೀರೇ ನನಗೆ ಏನಾದರೂ ಮಾಡಪ್ಪ ಅಂಥೇಳಿ ರುದ್ರಸ್ವಾಮಿಗಳ ಕಾಲ ಮ್ಯಾಗ ಬಿದ್ದೋಕೆ ಮುದುಕಿ ಕಾಲ ಮ್ಯಾಗ ಬಿದ್ದು ಗೋಳ್ಯಾಡಿ ಹಳ್ಳಿಕತ್ತಳು. ರುದ್ರಸ್ವಾಮಿಗಳು ನೋಡ್ರಿ, ಏನಿಲ್ವಾ ಮುದುಕಿ, ಒಳಗೆ ಹೋಗಿ ಅಲ್ಲಿ ವಿಭೂತಿ ಪ್ರಸಾದ ಐತೆ, ಅದನ್ನ ತಗೊಂಡು ಬರೋ. ಆಯ್ತು, ಒಳಗೆ ಹೋದಳು. ಮಠದೊಳಗೆ ವಿಭೂತಿಯ ಅದು ಬುಟ್ಟಿತ್ತು, ತಗೊಂಡು ಬಂದಳು. ಹಿಡಿ, ಅದನ್ನ ತಗೋ. ಈ 3 ಮಂದಿ ಯತಿಶ್ರೇಷ್ಠರು ಇದಕ್ಕೆ ಆಶೀರ್ವಾದ ಮಾಡ್ತಾರೆ. ನಾನು ಮಾಡ್ತೀನಿ, ನಾಗಲಿಂಗಜ್ಜವರು ಮಾಡ್ತಾರ, ಚನ್ನಬಸವೇಶ್ವರರು ಮಾಡ್ತಾರ. 3 ಮಂದಿ ಆಶೀರ್ವಾದದಿಂದ ಈ ಏನು ವಿಭೂತಿ ಐತಲ್ಲ, ಇದನ್ನು ತಗೊಂಡು ಹೋಗು, ಇದನ್ನ ದಿನ ಭಸ್ಮಧಾರಣೆಯನ್ನ ನೀನು ಮಾಡು, ಮತ್ತು ಈ ಪಾಪ ವಿಮೋಚನೆ ನಿನಗೆ 3 ದಿವಸ ನಂತರ ಇದು ಹೋಗ್ತತಿ ಅಂತ ಅಂದ್ಬಿಟ್ರು. ಎಷ್ಟು ದಿವಸ ನಂತರ? 3 ದಿವಸದ ನಂತರ. 3 ದಿವಸದವರೆಗೆ ನೀನು ಇದನ್ನ ಅನುಭವಿಸಲೇಬೇಕು ಅಂತ ಹೇಳಿ. ನೋಡ್ರಿ, ಅಷ್ಟೊತ್ತಿಗಾಗಲೇ
ಈ ಸುದ್ದಿ ಇಡೀ ಊರೆಲ್ಲ ಆಗಿತ್ತು. ಮುದುಕಿಗೆ ಹಿಂಗಾಗೈತಂತ, ಮುದುಕಿಗೆ ಹಿಂಗಾಗೈತಂತ. ಅಷ್ಟಿದ್ರು ಮಾಡಿದ ತಪ್ಪೈತಲ್ಲ, ಅದಕ್ಕೆ ನಾ ಅನುಭವಿಸಲೇಬೇಕು. ಅದ ಹೊಟ್ಟಿ ಇಟ್ಕೊಂಡು ಊರೊಳಗೆ ಬಂದ್ರೆ ಜನ ಹಾಸ್ಯ ಮಾಡಿ ನಗಲಿಕತ್ತಿತ್ತು. ಮಠದಿಂದ ವಿಭೂತಿ ತಂದ 3 ದಿವಸಗಳವರೆಗೆ ಭಕ್ತಿಯಿಂದ ತ್ರಿಮೂರ್ತಿಗಳನ್ನ ಧ್ಯಾನಿಸಿಕೊಂಡು ಭಸ್ಮಧಾರಣೆಯನ್ನ ಮಾಡ್ತಾಳ. 3 ದಿನದ ನಂತರ ಸಂಪೂರ್ಣವಾಗಿ ಆ ಹೊಟ್ಟೆಲ್ಲ ಕರಿ ಹೋಗ್ಬಿಡ್ತು. ಇದನ್ನ ಕಂಡಂತಹ ಜನನೂ ಕೂಡ ಎಂತಹ ಮಹಾತ್ಮರು ನಮ್ಮೂರಿಗೆ ಬಂದ್ರಲ್ಲ. ಚನ್ನ ಬಸವೇಶ್ವರರು ಬಂದಾರ, ನಾಗಲಿಂಗ ಯತಿಶ್ರೇಷ್ಠರು ಬಂದಾರ, ಮತ್ತು ನಮ್ಮೂರೊಳಗ ರುದ್ರಸ್ವಾಮಿಗಳದಾರ. ಅಂತಹ ರುದ್ರಸ್ವಾಮಿಗಳು ವಿಭೂತಿಯಿಂದ ಇವಳಿಗೆ ಹಿಂಗಾಯ್ತು ಅಂಥೇಳಿ ಆ ಊರಿನ ಜನರೆಲ್ಲ ತಮ್ಮ ಊರಿನ ಮಠದ ರುದ್ರಸ್ವಾಮಿಗಳನ್ನ ಅವರು ಶ್ರೇಷ್ಠ ಅದಾರು ಅನ್ನೋದನ್ನ ಅರಿಲಿಕ್ಕೆ ಶುರು ಮಾಡಿದ್ರು. ಮೊದಲು ಇವರನ್ನ ಕಡೆಗಾಣಿಸ್ತಿದ್ರು ಜನ. ನೋಡ್ರಿ, ಗರಗದ ಮಡಿವಾಳಜ್ಜನವರಿಗೂ ಕೂಡ ನಾಗಲಿಂಗ ಯತಿಶ್ರೇಷ್ಠರು ಇದನ್ನೇ ಮಾಡಿದ್ರು. ಅಲ್ಲಿ ಜನ ಗರಗದ ಮಡಿವಾಳಜ್ಜನವರ ಶಕ್ತಿ ಯುಕ್ತಿಗಳನ್ನ ಅರಿತಿಲಾಗಿದ್ರು. ಅದನ್ನ ತೋರಿಸ್ಲಾಕ ನಾಗಲಿಂಗ ಶ್ರೇಷ್ಠರು ಬಂದು ಅಲ್ಲಿ ಒಂದು ಪವಾಡ ಮಾಡಿದ್ರು. ಅದನ್ನ ಹಿಂದಿನ ಕಥೆಯೊಳಗೆ ನಾನು ಹೇಳಿದ್ದೀನಿ, ನೀವು ನಮ್ಮ ಚಾನಲ್ದೊಳಗೆ ಹುಡುಕ್ರಿ, ಅದು ನಿಮ್ಗೆ ಸಿಗ್ತೈತಿ. ಅಂತಹ ಗರಗದ ಮಡಿವಾಳಜ್ಜನವರ ಶಕ್ತಿಯನ್ನ ಆ ಊರಿಗೆ ಹೆಂಗ ತೋರಿಸಿರು, ಇವರಿಬ್ಬರೂ ಕೂಡಿ ಇದೇ ಬನಹಟ್ಟಿಯ ರುದ್ರಸ್ವಾಮಿಗಳ ಶಕ್ತಿಯನ್ನ ಜನರಿಗೆ ತೋರಿಸೋ ಸಲುವಾಗಿ ಇದೆಲ್ಲವೂ ನೋಡ್ರಿ ಒಂದು ನಾಟಕದ ರೀತಿ. ಮೊದಲ ಎಲ್ಲ ಸ್ಕ್ರಿಪ್ಟ್ ರೆಡಿ ಆಗಿರ್ತೈತೆ ಅಂದಂಗ ಯಾವ್ಯಾವ ಸಂದರ್ಭದೊಳಗೆ ಏನೇನು ಆಗಬೇಕು ಅನ್ನೋದು ಯತಿಶ್ರೇಷ್ಠರಿಗೆ ಬಹಳ ಚಂದ ಗೊತ್ತಿರುತ್ತೆ. ಆ ರುದ್ರಸ್ವಾಮಿಗಳನ್ನು ಊರಿನ ಜನ ಕೊಂಡಾಡ್ಲಿಕ್ಕಿತ್ತು. ಆಹಾ, ಎಂಥ ಮಹಿಮಾ ಪುರುಷರು ನಮ್ಮೂರೊಳಗೆ ಇದ್ದಾರೆ, ಇಷ್ಟು ದಿವಸ ನಮಗೆ ಅವರ ಮಹಿಮೆಯನ್ನ ನಾವು ಅರಿಲಿಕ್ಕೆ ಸಾಧ್ಯ ಆಗಿಲ್ಲಾಗಿತ್ತು ಅಂತ ಹೇಳಿ ಅವಾಗಿಂದ ಆ ಊರಿನ ಎಲ್ಲ ಜನರು ನೋಡ್ರಿ ನಾಗಲಿಂಗ ಯತಿಶ್ರೇಷ್ಠರನ್ನೂ ಅವರು ಧ್ಯಾನಿಸ್ತಾ ಬಂದ್ರು. ಈ ನರಗುಂದದ ವಿರಕ್ತ ಮಠದ ಚನ್ನಬಸವೇಶ್ವರರನ್ನೂ ಧ್ಯಾನಿಸ್ತಾ ಬಂದ್ರು. ಇನ್ನು ಅದೇ ಊರಿನೊಳಗಿರುವಂತಹ ಏನು ರುದ್ರಸ್ವಾಮಿಗಳಿದ್ರು, ಬನಹಟ್ಟಿಯ ರುದ್ರಸ್ವಾಮಿಗಳು, ಅವರನ್ನೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಆ ಊರಿನ ಜನ ಕೊಂಡಾಡ್ತಾ ಭಕ್ತಿ ಭಾವವನ್ನ ಅವರು ಬೆಳೆಸ್ಕೊಂತ ಬಂದ್ರು. ಹಿಂಗೆ ನಾಗಲಿಂಗ ಯತಿಶ್ರೇಷ್ಠರು ಮಾಡುವಂತಹ ಅದೇನು ಕೆಲಸದಲ್ಲ, ಅವ್ರೇನು ಪವಾಡ ಮಾಡ್ಬೇಕಂತೇನೆ ಹೋದವ್ರಲ್ಲ ಅವರು. ಆದ್ರೆ ಅವ್ರು ಏನು ಮಾಡ್ತಾರಲ್ಲ ಅದೆಲ್ಲವೂ ಒಂದು ಪವಾಡವೇ, ಅದೊಂದು ಪಾಠವೇ, ಅದೊಂದು ಲೀಲೆ, ಅದೊಂದು ವಿಚಿತ್ರ ಲೀಲೆನ ಅವ್ರದ್ದೇನೇನೋ. ಇಂತಹ ಅವಧೂತರು ಎಷ್ಟೋ ಪವಾಡಗಳನ್ನು ಮಾಡ್ಯಾರ. ಅಂತ ಎಲ್ಲ ಪವಾಡ ಲೀಲೆಗಳನ್ನು ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ತಾವೆಲ್ಲರೂ ಇಂತಹ ಶ್ರೇಷ್ಠ ಯತಿಗಳ ಚರಿತ್ರೆಯನ್ನು ಕೇಳ್ತಾ ಇದ್ದೀರಿ ಅಂದರೆ ನಿಮ್ಮಂಥ ಪುಣ್ಯವಂತರು ಈ ಜಗತ್ತಿನೊಳಗೆ ಬೇರೆ ಯಾರೂ ಇಲ್ಲ. ಅಂಥವ್ರನ್ನ ನಮಗೆ ನೋಡ್ಲಿಕ್ಕಂತೂ ಆಗಲಿಲ್ಲ, ಆದ್ರೆ ಅವರ ಚರಿತ್ರೆಯನ್ನ ಕಣ್ಣು ಮುಚ್ಚಿಕೊಂಡು ಕೇಳಿದ್ರೆ, ಅವರನ್ನು ನಾವು ಅನುಭವಿಸ್ಬಿಟ್ರೆ ಮುಗಿದೋತು. ಅವರು ನಮ್ಮ ಜೋಡಿ ಸದಾ ಇದ್ದಂಗೆ ಇರ್ತದೆ. ಅಂತಹ ನಾಗಲಿಂಗ ಯತಿಶ್ರೇಷ್ಠರು, ನರಗುಂದದ ಚನ್ನಬಸವೇಶ್ವರರು, ಬನಹಟ್ಟಿಯ ರುದ್ರಸ್ವಾಮಿಗಳು, ಇವರೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಮ್ಯಾಗಿರಲಿ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತ ಈ ಚರಿತ್ರೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.